ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡವಳಿ. ಇರಾನಿನಲ್ಲಿ ಅಣ್ವಸ್ತ್ರವನ್ನ ಪ್ರಯೋಗ ಮಾಡುವುದಕ್ಕೆ ಬೇಕಾದಂತಹ ಸಿದ್ಧತೆಗಳಿಗೆ ವಿಶ್ವಸಂಸ್ಥೆ ವೇದಿಕೆಯನ್ನ ಒದಗಿಸ್ತಾ ಇದೆ ಎಂದು ವಿಶ್ವಸಂಸ್ಥೆಯ ಪ್ರತಿನಿಧಿ ಮೊಹಮ್ಮದ್ ಅಸಾಫ್ ಆರೋಪ ಮಾಡಿದ್ದು, ವಿಶ್ವಸಂಸ್ಥೆಯ ಪ್ರತಿನಿಧಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಎಕ್ಸ್ ಜಾಲತಾಣದಲ್ಲಿ ಅವರು ಈ ಆರೋಪವನ್ನ ಮಾಡಿದ್ದು, ವಿಶ್ವಸಂಸ್ಥೆಯಲ್ಲಿರುವ ಕೆಲವರು ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಮತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ ಎಂದು ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಟೆಹರಾನ್ ನಗರದ ಚಿತ್ರವನ್ನ ಹಂಚಿಕೊಂಡು ಅವರು ಎಕ್ಸ್ ಖಾತೆಯಲ್ಲಿ ಹೀಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಯುದ್ಧದಾಹಿಗಳಾದ ಕೆಲವರು ಬಾಂಬು ಹಾಕುವುದಕ್ಕೆ ಬಯಸುವ ನಗರವಾಗಿದೆ. ಇದು ಮರುಭೂಮಿಯಲ್ಲ, 1 ಕೋಟಿಯಷ್ಟು ಜನರು ವಾಸಿಸುವ ನಗರವಾಗಿದೆ. ಇಲ್ಲಿ ಸಾಮಾನ್ಯ ಜನರು, ಮಕ್ಕಳು ಮತ್ತು ಅವರ ಸಾಕು ಪ್ರಾಣಿಗಳಿವೆ. ವಾಷಿಂಗ್ಟನ್ನಲ್ಲಿಯೋ, ಲಂಡನ್ನಿನಲ್ಲಿಯೋ, ಪ್ಯಾರಿಸ್ನಲ್ಲಿಯೋ ಅಣ್ವಸ್ತ್ರವನ್ನು ಪ್ರಯೋಗ ಮಾಡುವುದನ್ನೇ ಒಮ್ಮೆ ಊಹಿಸಿ ನೋಡಿ. ಯುದ್ಧ ಬಯಸುವುದಕ್ಕೆ ನಿಮಗೆ ಹೇಗೆ ಸಾಧ್ಯ ಆಗ್ತಾ ಇದೆ? ನೀವು ರೋಗಿಗಳು ಎಂದು ಅವರು ಬರೆದುಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ನಿಯಮಗಳನ್ನ ಎಲ್ಲ ಗಾಳಿಗೆ ತೂರಿ ಇರಾನಿನ ಮೇಲೆ ಯುದ್ಧಕ್ಕೆ ಇಳಿದ ಅಮೆರಿಕ ಇದಕ್ಕಾಗಿ ಪ್ರತಿದಿನ 8,455 ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದೆ ಎಂಬ ವರದಿ ಬಹಿರಂಗವಾಗಿದೆ. ಫೆಬ್ರವರಿ 28ರಂದು ಅಮೆರಿಕ ಪ್ರಾರಂಭ ಮಾಡಿರುವ ಈ ಯುದ್ಧಕ್ಕೆ ಇದೀಗ 1 ತಿಂಗಳು ತುಂಬಿದ್ದು, ಅಮೆರಿಕ ಪ್ರತಿದಿನ ಭಾರಿ ಪ್ರಮಾಣದಲ್ಲಿ ಈ ಯುದ್ಧಕ್ಕಾಗಿ ಬೆಲೆ ತೆರುತ್ತಿದೆ ಎಂದು ವರದಿಯಾಗಿದೆ. ಈಗಾಗಲೇ 2,63,000 ಕೋಟಿ ರೂಪಾಯಿಯನ್ನ ಅಮೆರಿಕ ಈ ಯುದ್ಧಕ್ಕೆ ಖರ್ಚು ಮಾಡಿದೆ ಎಂದು ವರದಿಯಾಗಿದೆ. ಇದಕ್ಕೆ ಹೊರತಾಗಿ ಅಮೆರಿಕದ ಸೇನಾ ಸ್ಥಾವರಗಳು, ಪ್ರತಿರೋಧ ವ್ಯವಸ್ಥೆಗಳಿಗೆ ಇರಾನ್ ದಾಳಿ ನಡೆಸಿದ್ದು ಅಮೆರಿಕದ ನಷ್ಟಕ್ಕೆ ಇನ್ನಷ್ಟು ನಷ್ಟವನ್ನು ಸೇರಿಸಿದೆ. ಅಲ್ಲದೆ ಅಮೆರಿಕದ ಹಲವು ಯುದ್ಧ ವಿಮಾನಗಳನ್ನು ಇರಾನ್ ಉರುಳಿಸಿದೆ, ಡ್ರೋನ್ಗಳನ್ನು ಉರುಳಿಸಿದೆ. ಯುದ್ಧ ವಿರಾಮಕ್ಕೆ ಪ್ರಯತ್ನಗಳು ನಡೀತಾ ಇದ್ರೂ ಇವು ಯಾವುದೂ ಫಲ ಕಾಣ್ತಾ ಇಲ್ಲ. ಅಲ್ಲದೆ ಯುದ್ಧ ಮುಂದುವರಿಯಲಿದೆ ಎಂಬ ಸೂಚನೆ ಸಿಗ್ತಾ ಇದೆ. ಹೀಗಾಗಿ ಪ್ರತಿ ಸೆಕೆಂಡಿಗೂ 9,80,00,000 ರೂಪಾಯಿ ಅಮೆರಿಕಕ್ಕೆ ನಷ್ಟ ಆಗ್ತಾ ಇದೆ ಎಂದು ಅಂದಾಜಿಸಲಾಗಿದೆ. ಮಧ್ಯಪ್ರದೇಶದ ಕಮಲ್ ಮೌಲಾ ಮಸೀದಿ ಸಂಕೀರ್ಣದ ಕುರಿತು ದೀರ್ಘಕಾಲದಿಂದ ನಡೀತಾ ಇರುವ ವಿವಾದ ನಿರ್ಣಾಯಕ ಹಂತವನ್ನ ತಲುಪಿದೆ. ಏಪ್ರಿಲ್ 2ಕ್ಕೆ ನಡೆಯಲಿರುವಂತಹ ಮುಂದಿನ ವಿಚಾರಣೆಗೆ ಮುಂಚಿತವಾಗಿ ಮಧ್ಯಪ್ರದೇಶದ ಹೈಕೋರ್ಟಿನ ನ್ಯಾಯಾಧೀಶರು ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನ್ಯಾಯಮೂರ್ತಿ ವಿಜಯ್ ಕುಮಾರ್ ಶುಕ್ಲಾ ಸೇರಿದಂತೆ ಹೈಕೋರ್ಟ್ನ ವಿಭಾಗೀಯ ಪೀಠ ಸ್ಮಾರಕದ ಐತಿಹಾಸಿಕ ಮತ್ತು ರಚನಾತ್ಮಕ ವೈಶಿಷ್ಟ್ಯಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಭೇಟಿ ನೀಡಿತು. ಸ್ಥಳೀಯ ಅಧಿಕಾರಿಗಳ ಬೆಂಬಲದ ಜೊತೆ ನ್ಯಾಯಾಧೀಶರು ಕಂಬಗಳು, ಶಾಸನಗಳು ಮತ್ತು ವಾಸ್ತುಶಿಲ್ಪದ ಅಂಶಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ನಡುವೆ ಈ ಕೇಸ್ ಸುಪ್ರೀಂ ಕೋರ್ಟ್ಗೆ ರೀಚ್ ಆಗಿದೆ. ನ್ಯಾಯಾಂಗ ಪರಿಶೀಲನೆ ನಡೆಸುವ ಹೈಕೋರ್ಟ್ನ ನಿರ್ಧಾರವನ್ನು ಪ್ರಶ್ನೆ ಮಾಡಿ ಮೌಲಾನಾ ಕಮಲುದ್ದೀನ್ ವೆಲ್ಫೇರ್ ಸೊಸೈಟಿ ಅರ್ಜಿಯನ್ನು ಸಲ್ಲಿಸಿದೆ. ಕಮಲ್ ಮೌಲಾ ಸ್ಥಳವು ಹಿಂದೂ ಮತ್ತು ಮುಸ್ಲಿಂ ಗುಂಪುಗಳ ನಡುವಿನ ಹಳೆಯದಾದ ವಿವಾದದ ಕೇಂದ್ರ ಬಿಂದುವಾಗಿದೆ. ಹಿಂದೂಗಳು ಇದನ್ನು ಸರಸ್ವತಿ ದೇವಿಗೆ ಅರ್ಪಿತವಾದ ಪ್ರಾಚೀನ ದೇಗುಲವೆಂದು ಹೇಳಿಕೊಳ್ಳುತ್ತಾರೆ, ಆದರೆ ಮುಸ್ಲಿಮರು ಇದನ್ನು ಐತಿಹಾಸಿಕ ಕಮಲ್ ಮೌಲಾ ಮಸೀದಿ ಎಂದು ಪರಿಗಣನೆ ಮಾಡುತ್ತಾರೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನ ಫರಕ್ಕಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವ ಕಾಂಗ್ರೆಸ್ ಅಭ್ಯರ್ಥಿ ಮೆಹತಾಬ್ ಶೇಖ್ ಇವರ ಹೆಸರೇ ಮತದಾರರ ಪಟ್ಟಿಯಿಂದ ಕಾಣೆಯಾಗಿದೆ. ಎಸ್ಐಆರ್ ಅಡಿಯಲ್ಲಿ ರೆಡಿ ಮಾಡಲಾದ ಮತದಾರರ ಪಟ್ಟಿಯಲ್ಲಿ ಇವರ ಹೆಸರು ಕಾಣೆಯಾಗಿರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಚುನಾವಣೆಯಲ್ಲಿ ಭಾಗವಹಿಸುವ ಇವರ ಅರ್ಹತೆಯ ಬಗ್ಗೆ ಇದು ಗಂಭೀರ ಕಳವಳ ಹುಟ್ಟು ಹಾಕಿದೆ. ತುರ್ತು ಪರಿಹಾರ ಕೋರಿ ಶೇಖ್ ಅವರು ಕೋಲ್ಕತ್ತಾ ಹೈಕೋರ್ಟ್ ಅನ್ನ ಸಂಪರ್ಕ ಮಾಡಿದ್ದಾರೆ. ವಿಷಯದ ತುರ್ತು ಮತ್ತು ಚುನಾವಣಾ ಸಾಮೀಪ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವುದಕ್ಕೆ ಅಡ್ಡಿಯಾಗದಂತೆ ನೋಡಿಕೊಳ್ಳುವುದಕ್ಕಾಗಿ ಈ ಕೇಸಿನಲ್ಲಿ ತಕ್ಷಣ ನ್ಯಾಯಾಂಗ ಹಸ್ತಕ್ಷೇಪ ನಡೆಸಬೇಕು ಎಂದು ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಾಡಿದರು. ಆದರೆ ಮುಖ್ಯ ನ್ಯಾಯಮೂರ್ತಿ ಸುಜಯ್ ವಾಲ್ ನೇತೃತ್ವದ ಪೀಠ ಅರ್ಜಿಯನ್ನು ಪರಿಗಣಿಸಲು ನಿರಾಕರಿಸಿತು. ಎಸ್ಐಆರ್ಗೆ ಸಂಬಂಧಿಸಿದ ಎಲ್ಲ ವಿಷಯಗಳು ಪ್ರಸ್ತುತ ಸುಪ್ರೀಂ ಕೋರ್ಟಿನ ವಿಶೇಷ ವ್ಯಾಪ್ತಿಯಲ್ಲಿದೆ ಎಂದು ಮುಖ್ಯ ನ್ಯಾಯಾಧೀಶರು ಹೇಳಿದರು. ಸುಪ್ರೀಂ ಕೋರ್ಟಿನ ನಿರ್ದೇಶನದ ಪ್ರಕಾರ ಈ ಹಂತದಲ್ಲಿ ಹೈಕೋರ್ಟ್ಗಳು ಅಂತಹ ವಿವಾದಗಳನ್ನು ನಿರ್ಣಯ ಮಾಡುವುದರಿಂದ ನಿರ್ಬಂಧಿಸಲಾಗಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನ್ಯಾಯವನ್ನು ಪಡೆಯಲು ಸುಪ್ರೀಂ ಕೋರ್ಟಿಗೆ ಹೋಗುವುದಾಗಿ ಮೆಹತಾಬ್ ಶೇಖ್ ಹೇಳಿದ್ದಾರೆ. ದೇಹಕ್ಕೆ ಧರಿಸಿರುವ ಬಾಡಿ ಕ್ಯಾಮೆರಾವನ್ನು ಆಫ್ ಮಾಡಿ ವಾಹನಗಳನ್ನು ತಡೆದು ಹಣ ವಸೂಲಿ ಮಾಡ್ತಾ ಇದ್ದ ಆರೋಪದ ಮೇರೆಗೆ ಬೆಂಗಳೂರಲ್ಲಿ 3 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ.
ಬೆಂಗಳೂರಿನ ಹೈಗ್ರೌಂಡ್ ಸಂಚಾರಿ ಪೊಲೀಸ್ ಠಾಣೆಯ 3 ಸಿಬ್ಬಂದಿ ಬಾಡಿ ಕ್ಯಾಮೆರಾ ಆಫ್ ಮಾಡಿಕೊಂಡು ವಿನಾಕಾರಣ ಬೈಕ್ ನಿಲ್ಲಿಸಿ ಹಣ ವಸೂಲಿ ಮಾಡಿದ ಆರೋಪ ಕೇಳಿಬಂದಿದ್ದು, ಈ ಸಂಬಂಧ 3 ಪೊಲೀಸ್ ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಎಎಸ್ಐ ಸುರೇಶ್, ಕಾನ್ಸ್ಟೇಬಲ್ಗಳಾದ ಪ್ರಶಾಂತ್ ಹಾಗೂ ಸಾದಿಕ್ ಇವರನ್ನು ಸಸ್ಪೆಂಡ್ ಮಾಡಿ ಪಶ್ಚಿಮ ವಿಭಾಗದ ಸಂಚಾರಿ ಡಿಸಿಪಿ ಅನೂಪ್ ಶೆಟ್ಟಿ ಆದೇಶವನ್ನು ಹೊರಡಿಸಿದ್ದಾರೆ. ದೇಹಕ್ಕೆ ಧರಿಸಿರುವ ಕ್ಯಾಮೆರಾಗಳನ್ನು ಉದ್ದೇಶಪೂರ್ವಕವಾಗಿ ಬಳಸದೆ ಹಣ ವಸೂಲಿ ಮಾಡಿದ್ದಕ್ಕಾಗಿ 3 ಸಂಚಾರಿ ಪೊಲೀಸ್ ಸಿಬ್ಬಂದಿಯನ್ನು ಸಸ್ಪೆಂಡ್ ಮಾಡಲಾಗಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.